ಕೊನೆಯದಾಗಿ ತಾವು ತಪ್ಪು ಭಾವಿಸಬಾರದು. ತಾವು ದೊಡ್ಡವರು, ತಾವು ಹಿರಿಯರು, ನಮಗೆ ಮಾರ್ಗದರ್ಶನ ಮಾಡೋರು. ನಿಮ್ಮ ಆಶೀರ್ವಾದದಿಂದಲೇ ನಾವು ಈ ಸ್ಥಾನದಲ್ಲಿ ಇದ್ದೀವಿ ಅಂತ ನಾವು ಭಾವಿಸಿದ್ದೇನೆ. ಆ ಕುರ್ಚಿಯಲ್ಲಿ ಕೂತಿದ್ದರೆ ನಿಮ್ಮ ಆಶೀರ್ವಾದದಿಂದಲೇ ಕೂತಿದ್ದಾರೆ. ಆದರೆ ಏನಾದರೂ ಸಣ್ಣ ಪುಟ್ಟ ಸಂಗತಿಗಳು ಉಳಿದಿದ್ರೆ ತಾವು ಮಾತನಾಡಿ, ಯಾವುದೇ ಕಾರಣಕ್ಕೆ ನಮ್ಮ ಈ ಸಮುದಾಯ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಈ ಸಮುದಾಯ ನಾವು ಯಾವತ್ತೂ ಸಹಿತ ನಮ್ಮ ಮಠಗಳ ಮಂದಿರಗಳ ವ್ಯಾಜ್ಯಕ್ಕಾಗಿ ಕೋರ್ಟ್ನಲ್ಲಿ ಹೋಗಬಾರದು ಅನ್ನುವಂತಹ ಸಂಕಲ್ಪ ಇವತ್ತು ಆಗಬೇಕು ಅಂತ ನಾನು ಭಾವಿಸಿದ್ದೇನೆ. ಭಾರತದ ಸಂವಿಧಾನ ವ್ಯವಸ್ಥೆಯಲ್ಲಿ ಕೋರ್ಟು ಅಂತಿಮ. ನಾವು ಭಾರತದ ಸಂವಿಧಾನವನ್ನು ಮನ್ನಣೆ ಮಾಡ್ತೀವಿ. ಆದರೆ ಧಾರ್ಮಿಕ ವಿಚಾರಕ್ಕೆ ಬಂದಾಗ, ನಮ್ಮ ಸಾಂಪ್ರದಾಯಿಕ ವಿಚಾರಕ್ಕೆ ಬಂದಾಗ ಆ ಕೋರ್ಟ್ಗಿಂತಲೂ ನೀವು ದೊಡ್ಡವರು ಅನ್ನುವಂಥ ಭಾವನೆ ಅನೇಕರಲ್ಲಿದೆ ಇವತ್ತು. ಮೊದಲು ಈ ಮಾಧ್ವ ಸಮುದಾಯವನ್ನ ಒಟ್ಟಿಗೆ ಮಾಡ್ತಾ ಇಡೀ ಬ್ರಾಹ್ಮಣ ಸಮುದಾಯವನ್ನ ಒಟ್ಟೆ ಮಾಡ್ತಾ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಿ